ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಒಂದು ಟವಲಿಂದ ಒಂದು ಉಪಯುಕ್ತವಾದ ವಸ್ತುವನ್ನು ಮಾಡೋಣ. ಟವಲು ಚೆನ್ನಾಗೇ ಇದೆ, ಹಾಳಾಗಿರೋದೇನಲ್ಲ, ನಾರ್ಮಲ್ ಒರೆಸ್ಕೊಳ್ಳಿಕ್ಕೆ ಬರುತ್ತೆ. ಬಟ್ ಸೈಜು ತುಂಬ ಸಣ್ಣದಾಗಿದೆ. ಅದಕ್ಕಾಗಿ ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಯೂಸ್ ಆಗುವಂತಹ ಐಟಮನ್ನು ಮಾಡೋಣ ಅಂತ. ನಾನೀಗ ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಈ ಕಡೆ ಈ ರೀತಿ ಬಲೆ ಇದೆಯಲ್ಲ, ಕುಚ್ಚಿದೆಯಲ್ಲ, ಅದನ್ನು ಕಟ್ ಮಾಡಿ ತೆಕ್ಕೊಂಬಿಡ್ತೀನಿ. ಅಂದರೆ ನಮಗೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇಷ್ಟು ಆದಮೇಲೆ ಒಂದು ಸೈಡ್ ಕಟ್ ಮಾಡಿಕೊಂಡ್ರೆ ಆಯಿತು. ಈ ಐಟಮಿಗೆ ನಾನು ಏನೇನು ತೊಗೊಂಡಿದ್ದೀನಪ್ಪ ಅಂದರೆ, ಒಂದು ಗುಂಡಿಯನ್ನು ತೊಗೊಂಡಿದ್ದೀನಿ, ಹಾಗೆ ಎಲೆಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ಈಗ ನಿಮಗೊಂದು ಐಡಿಯಾ ಬಂದಿರ್ಬೋದು, ಏನು ಮಾಡ್ತಾ ಇದ್ದಾರಪ್ಪ ಇವರು ಅಂತ. ಹೌದು ಫ್ರೆಂಡ್ಸ್, ನಾನಿಲ್ಲಿ ತಲೆ ಸ್ನಾನ ಮಾಡ್ಕೊಂಬಂದ ತಕ್ಷಣ ತಲೆಗೆ ಪೂರ್ತಿ ಟವಲನ್ನು ಕಟ್ಟಿದ್ರೆ, ತೆಳು ಟವಲ್ ಆಗಲಿ ಯಾವ ಟವಲ್ ಕಟ್ಟಿದ್ರೂ ಕೂಡ ನಮಗೆ ಮಕ್ಕಳಿಗೆ ನೋವು ಆಗುತ್ತೆ. ಅದಕ್ಕಾಗಿ ನಾವು ತಲೆ ಸ್ನಾನ ಮಾಡಿದವಾಗ ಕೂದಲನ್ನು ಕಟ್ಕೊಳ್ಳಿಕ್ಕೆ ಒಂದು ಉಪಯುಕ್ತವಾದ ಒಂದು ಐಟಮನ್ನು ಇವತ್ತು ಮಾಡ್ತಾಯಿದ್ದೀನಿ. ಈಗ ಏನು ಮಾಡಬೇಕು, ಈಗ ಪೂರ್ತಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಹೀಗೆ ಟ್ರಯಾಂಗಲ್ ಆಗಿ ಮಡ್ಚ್ಕೊಬೇಕು. ಮಡ್ಚ್ಕೊಂಡು ಆದಮೇಲೆ ಏನು ಮಾಡಬೇಕು, ಜಸ್ಟ್ ಪೂರ್ತಿ ಹೀಗೆ ಹಾಫ್ ಟವಲನ್ನು ಕಟ್ ಮಾಡಿಬಿಡಿ. ಹೀಗೆ ಟವಲನ್ನು ಕಟ್ ಮಾಡ್ಕೊಬೇಕು. ಆನಂತರ ನಾವು ಇಲ್ಲೊಂದು ಮಾರ್ಕನ್ನು ಹಾಕ್ಕೊಬೋದು, ಇಲ್ಲ ನಮ್ಮ ತಲೆಯ ಇದಕ್ಕೆ ಬರೋ ರೀತಿಯಲ್ಲಿ ಇಲ್ಲೊಂದು ಮಾರ್ಕನ್ನು ಹಾಕ್ಕೊಬೋದು. ಇಲ್ಲ ಅಂತಂದರೆ ನಾವು ಜಸ್ಟ್ ಕಟ್ ಮಾಡ್ಕೊಬೋದು. ನೋಡಿ, ಮಾರ್ಕ್ ಹಾಕ್ಕೊಳ್ಳೋದಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಬೇಕು. ಅಂದರೆ ತುಂಬ ಈ ಕಡೆ ಇಷ್ಟು ಬೇಕಾಗೋದಿಲ್ಲ, ಹಾಗಾಗಿ ನಾನು ನಾರ್ಮಲ್ಲಾಗಿ ಒಂದು ರಫ್ ಇದನ್ನು ಹಾಕಿ ತೋರಿಸ್ತೀನಿ. ನೋಡಿ, ನಾನು ಜಸ್ಟ್ ಫಸ್ಟ್ ಮಾರ್ಕ್ ಮಾಡಿಕೊಂಡೆ, ಆಮೇಲೆ ಹಾಕಿ ಯಾವ ರೀತಿ ಬಂದಿದೆ ಅಂತ ಮತ್ತೊಂದು ಸರಿ ತೋರಿಸ್ತೀನಿ. ಈಗ ಏನು ಮಾಡಬೇಕು ಫ್ರೆಂಡ್ಸ್, ಇದನ್ನು ಚಂದ ಮಾಡಿ ಕಟ್ ಮಾಡಬೇಕು. ಫ್ರೆಂಡ್ಸ್, ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಬಟ್ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಏನು ವಿಡಿಯೋ ಹಾಕಬೇಕು ಅನ್ನೋದು ಕೂಡ ನಮಗೆ ಐಡಿಯಾ ಸಿಗುತ್ತೆ. ಅಂದರೆ ಇಷ್ಟು ಜನ ನೋಡ್ತಾ ಇದ್ದಾರೆ ಅಂತಂದರೆ ಯಾವ ವಿಡಿಯೋನ ಮಾಡಬೇಕು ಅಂತ ಅವಾಗ ನಾವು ಕೂಡ ಥಿಂಕ್ ಮಾಡ್ತೀವಿ. ನನಗೆ ಅಂತಲ್ಲ, ಎಲ್ಲ ಯೂಟ್ಯೂಬರ್ಗಳಿಗೂ ಕೂಡ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ, ಅವರಿಗೂ ಕೂಡ ಖುಷಿ ಆಗುತ್ತೆ. ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್? ಈಗ ಏನು ಮಾಡಬೇಕು ಅಂತಂದರೆ, ಇಲ್ಲಿಂದ ಇಲ್ಲಿವರೆಗೂ ಕೂಡ, ಇಲ್ಲಿವರೆಗೆ ಏನು ಕಟ್ ಮಾಡಿದ್ವಲ್ಲ ನೋಡಿ, ಇದು ಒಳ್ಳೆ ಐಸ್ ಕ್ರೀಮ್ ಶೇಪಲ್ಲಿ ಬಂತು. ಇಲ್ಲಿ ಮೇಲೆ ಏನು ಯು ಶೇಪ್ ಬಂದಿದೆಯಲ್ಲ, ಅದಿಷ್ಟನ್ನು ಹೀಗೆ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತಲೂ ಕೂಡ ಕಾಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಫಸ್ಟ್ ಈಗ ಯು ಶೇಪಲ್ಲಿ ಸ್ಟಿಚ್ ಮಾಡ್ಕೊಂಬರ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ನಾನು ಎರಡು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಗಟ್ಮುಟ್ಟಾಗಿ ಬರಲಿ ಅಂತ. ಈ ಟವಲ್ ಒಂದು ಸ್ವಲ್ಪ ಸ್ಮೂತಾಗಿದೆ, ಮಕ್ಕಳಿಗೂ ಕೂಡ ತಲೆ ನೋವಾಗಲ್ಲ ಅಂತ. ನೋಡಿ, ಈಗ ಒಂದು ಕೊಪ್ಪೆಯ ರೀತಿಯಲ್ಲಿ ಬಂತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈಗ ನಾವೇನು ಮಾಡಬೇಕು, ಇದನ್ನು ಜಸ್ಟ್ ಫೋಲ್ಡ್ ಮಾಡಿ ಹೊಲ್ಕೊಬೇಕು. ಹೀಗೆ ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದಿಷ್ಟು ಕೂಡ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಇಲ್ಲಾಂದರೆ ಒಂದೊಂದೇ ದಾರಗಳು ಬಿಟ್ಟು ಹೋಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ಹೀಗೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದುಬಿಡ್ತೀನಿ. ನೋಡಿ, ಈ ಕಡೆ ಮತ್ತು ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಂದು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಸೂಜಿಗೆ 4 ಎಳೆ ದಾರವನ್ನು ಪೋಣಿಸ್ಕೊಂಡಿದ್ದೀನಿ. ಇದನ್ನು ನಾವು ಮಿಷನ್ನಲ್ಲಿ ಹೊಲಿಯೋಕ್ಕೆ ಬಂದರೆ, ನಮ್ಮದು ಮತ್ತೊಂದು ಮಿಷನ್ ಇದೆಯಲ್ಲ, ಆ ಮಿಷನ್ನಲ್ಲಿ ಹೊಲಿಯೋಕ್ಕೆ ಬರುತ್ತೆ. ಆದರೂ ನಾನು ಕೈಯಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ.
ಇಲ್ಲಿ ನಮ್ಮ ತಲೆ ಕೆಳಗಡೆ ಬರ್ತಾ ಇರುತ್ತಲ್ಲ, ಮೀನ್ಸ್ ತಲೆ ಕವರ್ ಆಗಿ ಬರ್ತಿರುತ್ತಲ್ಲ, ಯು ಶೇಪಿನ ಒಂದು ಬುಡದಲ್ಲಿ ನಾವು ಗುಂಡಿಯನ್ನು ಅಟ್ಯಾಚ್ ಮಾಡ್ಕೊತೀವಿ. ನಾರ್ಮಲ್ಲಾಗಿ ಎಲ್ಲರಿಗೂ ಕೂಡ ಗುಂಡಿ ಸ್ಟಿಚ್ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ನೀವು ಈ ರೀತಿ ಟವಲಿಂದ, ವೇಸ್ಟ್ ಆಗೋ ಟವಲಿಂದ ಈ ರೀತಿ ಮಾಡ್ಕೊಬೋದು. ವೇಸ್ಟ್ ಮಾಡೋದಕ್ಕಿಂತ ಏನೋ ಒಂದು ಯೂಸ್ ಆಗುತ್ತೆ ಅಲ್ವಾ. ಏನೋ ಬರೋದಿಲ್ಲ ನಮಗೆ, ಆ ಟವಲ್ ಸಣ್ಣ ಇದೆ, ತಲೆ ಮೈ ಒರೆಸ್ಕೊಳ್ಳಿಕ್ಕೆ ಸಾಕಾಗಲ್ಲ, ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಇಟ್ಕೊಬೇಕು, ಆ ಥರ ಇದ್ದರೆ ನೀವು ಈ ರೀತಿಯಾಗಿ ಉಪಯುಕ್ತವಾದ ವಸ್ತುವನ್ನು ಮಾಡಿ ಇಟ್ಕೊಬೋದು. ನೋಡಿ, ಇದೇ ರೀತಿಯಾಗಿ ಒಂದು 4-5 ಸರಿ ಆ ಕಡೆ ಈ ಕಡೆ. 4 ಹೋಲ್ ಇದ್ದರೆ ಗುಂಡಿ ಹಾಕೋದೊಂಚೂರು ಬೇರೆ ಥರ ಇರುತ್ತೆ. ಇಲ್ಲಿ 2 ಹೋಲ್ ಇರೋದ್ರಿಂದ ಈ 2 ಹೋಲ್ ಒಳಗಡೆ ನಾವು ದಾರವನ್ನು ಪೋಣಿಸಿದ್ರೆ ಆಯಿತು. ಕೊನೆಗೆ ಈ ಕಡೆ ವಾಪಸ್ಸು ಚಂದ ಮಾಡಿ ನಾಟನ್ನು ಹಾಕ್ಕೋಬೇಕು. ನಾವು ಇದನ್ನು ಸ್ಟಿಚ್ ಮಾಡೋದ್ರಿಂದ ಫ್ರೆಂಡ್ಸ್, ಮಕ್ಕಳಿಗೆ ತಲೆ ಸ್ನಾನ ಮಾಡಿದ ತಕ್ಷಣ ಕೂದಲು ಕಟ್ಕೊಳ್ಳೋದಿಲ್ಲ ಅಂತ ಹಠ ಮಾಡೋದಿಲ್ಲ. ಈಸಿಯಾಗಿ ಹಾಕಿ ಕಳಿಸ್ಬಿಟ್ರೆ ಅವರಿಗೂ ಒಂಥರ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಿಮಗೇನಾದ್ರು ಲಿಂಕ್ ಬೇಕು ಅಂದರೆ ಹೇಳಿ, ನಾನು ನಿಮ್ಮ ಹತ್ರ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗೋಲ್ಲ ಅಂತಂದರೆ ಆನ್ಲೈನ್ ಲಿಂಕನ್ನು ನಿಮಗೆ ಶೇರ್ ಮಾಡಿರ್ತೀನಿ. ನೋಡಿ, ಇಲ್ಲಿ ಒಂದು ಗುಂಡಿಯನ್ನು ಹಾಕ್ಕೊಂಡು ಆದಮೇಲೆ ಇನ್ನು ಮೇನ್ ಮತ್ತೊಂದು ಕೆಲಸ, ಎಲಾಸ್ಟಿಕ್ಕನ್ನು ತೊಗೊತಾ ಇದ್ದೀನಿ. ಎಲಾಸ್ಟಿಕ್ಕು ಒಂದು ಇಷ್ಟು ಉದ್ದಕ್ಕೆ, ಒಂದು 2 ಇಂಚು ಅಂತ ಅಂದ್ಕೊಳ್ಳಿ, 2 ಇಂಚಿನ ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾವು ಇದನ್ನು ಕೂಡ ಮಿಷನ್ನಲ್ಲಿ ಸ್ಟಿಚ್ ಮಾಡ್ಕೊಬೋದು, ಇಲ್ಲ ನಾವು ಕೈಯಲ್ಲಿ ಮಾಡ್ತೀವಿ ಅಂತಂದರೆ ಕೈಯಲ್ಲೂ ಕೂಡ ಮಾಡ್ಕೊಬೋದು. ನಾನೀಗ ಕೈಯಲ್ಲೇ ಮಾಡ್ಕೊಂಬಿಡ್ತೀನಿ. ಹೀಗೆ ಒಂದು 5-6 ಸತಿ ಗಟ್ಟಿ ಸ್ಟಿಚ್ಚನ್ನು ಹಾಕ್ಕೊಬೇಕು. ಆವಾಗ ಇದು ಏನೂ ಆಗೋದಿಲ್ಲ. ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವ ಫ್ರೆಂಡ್ಸ್. ಸುಮ್ಮನೆ ಮನೆಯಲ್ಲಿ ಇದಕ್ಕೆ ನಾವು ಅಂಗಡಿಯಲ್ಲಿ ತರೋಕ್ಕೋದ್ರೆ 100-200 ರೂಪಾಯಿ ಗಟ್ಟಲೆ ಎಲ್ಲ ಇದೆ. ಅಷ್ಟೆಲ್ಲ ಕೊಟ್ಟು ತೊಗೊಂಬರೋಕ್ಕಿಂತ ನಾವು ಈ ರೀತಿಯಾಗಿ ಮಾಡ್ಕೊಬೋದು, ಈಸಿಯಾಗಿ ಕೂಡ ಮಾಡ್ಕೊಬೋದು. ಜಸ್ಟ್ ಬೇಸಿಕ್ ಸ್ಟಿಚ್ ಹಾಕಲಿಕ್ಕೆ ಬಂದರೆ ಸಾಕಾಗತ್ತೆ, ಆರಾಮಾಗಿ ನಾವು ಮಾಡ್ಕೊಬೋದು. ನೋಡಿ, ಹೀಗೆ ಅಲ್ವಾ. ಹೀಗೆ ಮಾಡಿ ನಾಟ್ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಇದನ್ನು ನಾವು ತಲೆಗೆ ಹಾಕ್ತೀವಿ. ನಾವು ಕೂದಲು ಇಲ್ಲಿ ಬರುತ್ತಲ್ಲ, ನಮ್ಮ ತಲೆ ಇಲ್ಲಿವರೆಗೆ ಬರುತ್ತೆ. ಆಮೇಲೆ ಕೂದಲು ಹೀಗೆ ಬರುತ್ತಲ್ಲ, ಹೀಗೆ ಬಂದು ಅದು ಇದಿರುತ್ತಲ್ಲ ಈ ಎಲಾಸ್ಟಿಕ್ಕು, ಅದನ್ನ ಈ ರೀತಿಯಾಗಿ ಹಾಕಬೇಕು. ಆವಾಗ ನಮ್ಮ ಮುಖ ಇಲ್ಲಿ ಬರುತ್ತೆ, ಇಲ್ಲಿ. ಓಕೆನಾ? ಎಷ್ಟು ಈಸಿಯಾಗಿ, ಎಷ್ಟು ನೀಟಾಗಿ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ. ಎಷ್ಟು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವೇನಾದ್ರು ನಮ್ಮ ಫೇಸ್ಬುಕ್ ಪೇಜನ್ನು ಇನ್ನೂ ಫಾಲೋ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ. ನಮ್ಮ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋನಿಗೆ ಮತ್ತೆ ಸಿಗ್ತೀನಿ. ಯಾವ ರೀತಿ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಶುಭ ದಿನ.